ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಸೆಕೆಂಡ್ ಪ್ರೊಮೋ ಎಲ್ಲರೂ ನೋಡಿದ್ದೀರಾ ಅಂತ ಅಂದ್ಕೊತೀನಿ. ಎಷ್ಟು ಜನಕ್ಕೆ ಪ್ರೊಮೋ ನೋಡಿದ ಮೇಲೆ ಇವತ್ತು ಸುದೀಪ್ ಸರು ಯಾರಿಗೆ ಸಪೋರ್ಟ್ ಮಾಡ್ತಾರೆ ಅಂತ ಕ್ವೆಶನ್ ಮಾರ್ಕು ತಲೆಯಲ್ಲಿ ಬಿದ್ದಿದೆ, ಅವರು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನನಗೇನು ಅನ್ನಿಸ್ತಾ ಇದೆ ಅಂದರೆ, ಇವತ್ತು ಸುದೀಪ್ ಸರು ಗಿಲ್ಲಿಗೆ ಒಂದೆರಡು ಬುದ್ಧಿವಾದಗಳನ್ನ ಹೇಳ್ತಾರೆ. ಕ್ಲಾಸ್ ಅಂತೂ ಖಂಡಿತ ಇರುತ್ತೆ, ಆದರೆ ಸೀರಿಯಸ್ ಕ್ಲಾಸ್ ಇರಲ್ಲ. ಹಾಗೆ ಗಿಲ್ಲಿಗೇ ಮತ್ತೆ ಸಪೋರ್ಟ್ ಮಾಡ್ತಾರೆ ಅಂತ ನಾನು ಅನ್ಕೊತಾ ಇದ್ದೀನಿ. ನಿಮಗೆಲ್ಲ ಏನು ಅನ್ನಿಸ್ತಾ ಇದೆ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ಪ್ರೋಮೋದಲ್ಲಿ ಏನಿದೆ ಅಂತ ನಾವು ಡೀಟೇಲಾಗಿ ನೋಡೋಣ ಬನ್ನಿ. ಮೊದಲಿಗೆ ಶುರುನಲ್ಲೇ ಪ್ರೋಮೋದಲ್ಲಿ ಸುದೀಪ್ ಸರು ಗಿಲ್ಲಿಗೆ ಕ್ವೆಶನ್ ಕೇಳ್ತಾರೆ. ಗಿಲ್ಲಿಯವರೇ, ನೀವು ಯಾವುದಾದ್ರು ಹೋಟೆಲ್ಗೆ ಹೋದಾಗ ವೆಯ್ಟರ್ ಹೀಗೆ ಮಾಡಿದರೆ ಓಕೆನಾ ನಿಮಗೆ ಅಂತ. ಇಲ್ಲಿ ಹೊರಗಡೆ ಹೆಂಗಾಗೋಗಿದೆ ಅಂದರೆ, ಗಿಲ್ಲಿ ಏನೇ ಮಾಡಿದರೂ ನಮಗೆ ಅದು ಸರಿ ಅಂತಲೇ ಅನ್ನಿಸ್ತಾ ಇದೆ. ಬಟ್ ನಾವು ರಿವ್ಯೂವರ್ಸು ಆ ಥರ ನೋಡೋಕ್ಕಾಗೋದಿಲ್ಲ. ಸರಿನೇ ಸರಿ ಅನ್ನಬೇಕು, ತಪ್ಪನ್ನ ತಪ್ಪು ಅಂತ ಹೇಳಬೇಕು. ಫಸ್ಟು ಕಾವ್ಯ ಅದಕ್ಕೆ ಆನ್ಸರ್ ಮಾಡ್ತಾಳೆ, ಇನಿಷಿಯಲಿ ಗಿಲ್ಲಿ ಮಾಡಿದ್ದು ತಪ್ಪೇ ಸರ್ ಅಂತ. ಹೌದು, ನನಗೂ ಸಹ ಹಾಗೆ ಅನ್ನಿಸ್ತು. ಇನಿಷಿಯಲಿ ಅಂದರೆ ಅವರು ಬಂದಂಗೆ ಇಲ್ಲಿ ಕೂಳೆ ಸ್ಟಾರ್ಟ್ ಮಾಡಿದ್ದೆ ಗಿಲ್ಲಿ. ಎರಡನೇದ ಮೂರನೇದ ಅಂತ ಮದುವೆ ಟಾಪಿಕ್, ಬಿಟ್ಟಿ ತಿನ್ನಕ್ಕೆ ಬಂದಿದ್ದೀರಾ, ಇದೆಲ್ಲ ಸ್ಟಾರ್ಟ್ ಮಾಡಿದ್ದೆ ಗಿಲ್ಲಿ. ಇದನ್ನೇ ಅಲ್ಲಿ ಕಾವ್ಯನೂ ಹೇಳ್ತಾಳೆ, ಹಾಗೆ ರಜತ್ತೂ ಹೇಳ್ತಾನೆ. ಪುಕ್ಕಟೆ ತಿನ್ನಕ್ಕೆ ಬಂದಿದ್ದೀರಾ, ಮದುವೆ ಎರಡನೇದ ಮೂರನೇದ ಅಂತ ಕೇಳ್ದ, ಇದೆಲ್ಲ ಟ್ರಿಗರ್ ಮಾಡ್ತು ಅನ್ನೋ ಥರ ಇವ್ರು ಹೇಳ್ತಾ ಇದ್ದಾರೆ. ಹಾಗೆ ತ್ರಿವಿಕ್ರಮು ಹೇಳ್ತಾನೆ, ಆ ಟಾಂಟ್ಗಳು ನಮ್ಮಿಂದ ತಡ್ಕೊಳಕ್ಕಾಗಲಿಲ್ಲ ಅಣ್ಣ ಅಂತ. ಇದು ಒಪ್ಕೊಳ್ಳೋಣ, ಇವ್ನು ಟಾಂಟ್ ಕೊಟ್ಟ ಗಿಲ್ಲಿ. ಬಟ್ ಅದಾದಮೇಲೆ ಇವ್ರೇನು ಕಮ್ಮಿ ಮಾಡಿದ್ರಾ? ಇವರು ಟಾಂಟ್ ತೊಗೊಳಕ್ಕೆ ರೆಡಿ ಇಲ್ಲ ಅಂದಮೇಲೆ ಇವರೇನು ಕೊಡೋಕೆ ಹೋದ್ರು? ಕಂಪ್ಲೇಂಟ್ ಏನಕ್ಕೆ ಮಾಡಿದ್ರು? ಇಲ್ಲಿ ಗಿಲ್ಲಿ ಎಲ್ಲೂ ಕಂಪ್ಲೇಂಟ್ ಮಾಡಿಲ್ಲ. ಇವ್ರು ಏನೇ ಟಾಂಟ್ ಮಾಡಿದ್ರು, ಎಷ್ಟೇ ಕೀಳಾಗಿ ಅವಮಾನ ಮಾಡಿದ್ರು ಸುಮ್ಮನೆ ಇದ್ದಾನೆ. ಬಟ್ ಇವ್ನು ಮಾಡೋ ಟಾಂಟ್ಗಳನ್ನ ತೊಗೊಳಕ್ಕಾಗದೆ ಹುರ್ಕೊಂಡು ಕಂಪ್ಲೇಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು, ಕೂಗಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ಬಟ್ ಗಿಲ್ಲಿ ಅದನ್ನು ಎಲ್ಲೂ ಮಾಡಲಿಲ್ಲ. ಇದು ನನ್ನ ವಾದ ಆಗಿದೆ. ಆಮೇಲೆ ಸ್ಪಂದನ ಅವರೊಂದು ಹೇಳ್ತಾರೆ, ಅವ್ನು ಪರ್ಫಾರ್ಮ್ ಮಾಡೋಕ್ಕೆ ಹೋಗ್ತಿದ್ದಾನೆ, ಅದರಿಂದ ಬೇರೆಯವ್ರಿಗೆ ನೋವಾಗ್ತಾ ಇದೆ ಅಂದರೆ ಇಷ್ಟ ಆಗ್ತಾ ಇಲ್ಲ ಸರ್ ಅಂತ ಹೇಳ್ತಾರೆ. ರಜತ್ತು ಇನ್ನೊಂದು ಮಾತು ಹೇಳ್ತಾರೆ, ಸಾರಿ ಹೇಳ್ತಾನೆ ಸರ್, ಮತ್ತೆ 5 ಮಿನಿಟ್ಸ್ ಆದಮೇಲೆ ಮತ್ತೆ ಅದೇ ಮಿಸ್ಟೇಕ್ ಮಾಡ್ತಾನೆ, ಹೆಂಗೆ ಅವನ ಕ್ಷಮಿಸೋದು ಅನ್ನೋ ಥರ ಹೇಳ್ತಾರೆ. ಅದಾದಮೇಲೆ ಜಾನ್ವಿ ಅವ್ರು ಹೇಳ್ತಾರೆ ಗಿಲ್ಲಿ ಬಗ್ಗೆ, ಅವ್ನ ಮಿಸ್ಟೇಕೇ ಹೈಲೈಟ್ ಆಗ್ತಿದೆ, ಆದ್ದರಿಂದ ನಮ್ಮೆಲ್ಲರ ಎಫರ್ಟ್ ಕಾಣಿಸ್ತಾ ಇಲ್ಲ ಅವ್ನು ಮಾಡಿರೋ ಮಿಸ್ಟೇಕಿಂದ ಅಂತ ಹೇಳ್ತಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಪ್ರೋಮೋ. ನಾನು ಏನು ಹೇಳ್ತೀನಿ ಅಂದರೆ, ಹೌದು ಇನಿಷಿಯಲಲ್ಲಿ ಗಿಲ್ಲಿದು ಮಿಸ್ಟೇಕ್ ಆಗಿದೆ. ವೇಟರು ಯಾವ ಹೋಟೆಲಲ್ಲೂ ಹಿಂಗೆ ಬಿಹೇವ್ ಮಾಡಲ್ಲ, ಹಾಗೆಯೇ ಯಾವ ಹೋಟೆಲಲ್ಲೂ ಗೆಸ್ಟ್ಗಳು ಈ ಥರ ಬಿಹೇವ್ ಮಾಡಲ್ಲ ಅಲ್ವಾ? ಗೆಸ್ಟ್ಗಳು ಇವಾಗ ವೇಟರ್ ಮಿಸ್ಟೇಕ್ ಮಾಡ್ದ, ಆ ವೇಟರ್ ಅದನ್ನು ಸರಿ ಮಾಡ್ಕೊಂಡು ಹೋಗ್ತಾ ಇದ್ದಾನೆ ಅಂದಾಗ ಗೆಸ್ಟ್ಗಳು ಓಕೆ ಸಾರಿ ಕೇಳಿದ್ದಾನೆ, ಮಾಡಲ್ಲ ಅದನ್ನು ಅಂದ್ಕೊಂಡು ಸುಮ್ಮನಾಗಬೇಕೆ ಹೊರತು ಮತ್ತೆ ಪ್ರವೋಕ್ ಮಾಡ್ತಾಯಿದ್ರೆ ಎಂಥವ್ರಿಗೆ ಆದ್ರೂ ಬೇಜಾರಾಗುತ್ತೆ. ಇಲ್ಲಿ ಮಂಜು, ವಿಕ್ರಮು, ರಜತ್ ಎಲ್ಲರೂ ಅದೇ ಮಿಸ್ಟೇಕ್ ಮಾಡಿರೋದು. ಇಲ್ಲಿ ನನಗನ್ಸಿದ್ದೇನು ಅಂದರೆ, ಇನಿಷಿಯಲ್ ಸ್ಟೇಜಲ್ಲಿ ನಮ್ಮ ಗಿಲ್ಲಿಯವರು ಮಿಸ್ಟೇಕ್ಸ್ ಮಾಡಿದರು, ಅದಾದಮೇಲೆ ಸಾರಿನೂ ಸಹ ಕೇಳಿದರು. ಬಟ್ ಇವರು ಆಲ್ರೆಡಿ ಅದಕ್ಕೆ ಬರ್ನಾಗಿ ಊಸ್ಟಾಗಿ ಹೋಗ್ಬಿಟ್ಟಿದ್ದಾರೆ, ಯಾರು ಗೆಸ್ಟ್ಗಳು. ಸೊ ಅವರಿಗೆ ಅದನ್ನು ಇದು ಹೆಂಗಾದರೂ ಮಾಡಿ ಇವನಿಗೂ ಅದನ್ನ ವಾಪಸ್ ಕೊಡಬೇಕು ಅನ್ನೋದು ಮನಸ್ಸಲ್ಲಿತ್ತು. ಸೊ ಟೈಮ್ ಸಿಕ್ತಾಗೆಲ್ಲ ಗಿಲ್ಲಿನ ಹಾಕ್ಕೊಂಡು ಟಾಂಟ್ ಮಾಡಿದ್ದಾರೆ, ಹಾಗೆ ಗಿಲ್ಲಿನೂ ರೋಸ್ಟ್ ಮಾಡಿದ್ದಾರೆ. ಗಿಲ್ಲಿನ ಕ್ಷಮಿಸಿದ್ದೀವಿ ಅಂತ ಹೇಳ್ತಾನೆ ಅವ್ನು ಹೇಳಿರೋದನ್ನ ಮನಸ್ಸಲ್ಲೇ ಇಟ್ಕೊಂಡು ಮತ್ತೆ ನೆನ್ನೆ ನೈಟೂ ಹೇಳಿದರು, ಅವಾಗ ಹಂಗಂದೆ ಇವಾಗ ಹಿಂಗಂದೆ, ಊಟದ ವಿಷಯದಲ್ಲಿ ಬಿಟ್ಟಿ ಅಂದೆ, ಇದೆಲ್ಲ ಅವ್ರು ಮಾತಾಡಿದ್ದಾರೆ. ಸೊ ನನಗೇನು ಅನಿಸುತ್ತೆ ಅಂದರೆ, ಈ ಗೆಸ್ಟ್ಗಳು ಗಿಲ್ಲಿ ಮಾತಾಡಿರೋ ಮಾತನ್ನ ಎಲ್ಲೂ ಮಾಡ್ತಿಲ್ಲ, ಅದನ್ನು ಬ್ಯಾಗೇಜ್ ಇಟ್ಕೊಂಡು ಸಮಯ ಬಂದಾಗೆಲ್ಲ ಸಾಧಿಸ್ತಾ ಇದ್ದಾರೆ ಅಂತ ನನಗೆ ಅನ್ನಿಸ್ತಾ ಇದೆ. ನಿಮಗೆಲ್ಲ ಏನು ಅನ್ನಿಸ್ತಿದೆ? ಹಾಗೆ ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಈ ಗೆಸ್ಟ್ಗಳಿಗೆ ಗಿಲ್ಲಿ ಕಾಮಿಡಿ ಮಾಡುವಾಗ ಅವ್ರಿಗೆ ಬೇಕಾದಾಗ ಅದು ಕಾಮಿಡಿ, ಅವ್ರಿಗೆ ಬೇಡ್ದಿರುವಾಗ ಅದು ಸೀರಿಯಸ್ ಆಗಿಬಿಟ್ಟು ಹಿಂಗೆ ಮಾತಾಡ್ತೀಯ ಹಿಂಗೆ ಮಾತಾಡ್ತೀಯ ಅಂತ ಕಂಪ್ಲೇಂಟ್ ಮಾಡಿ ಅವನ ಮೇಲೆ ಕೂಗಾಡ್ತಾರೆ. ನನಗೆ ಇದು ಒಂಚೂರು ಇಷ್ಟ ಆಗಿಲ್ಲ. ಹೌದು ಗಿಲ್ಲಿ ತಪ್ಪು ಮಾಡಿದೆ ಇನಿಷಿಯಲ್ ಸ್ಟೇಜಲ್ಲಿ, ಬಟ್ ಕ್ಯಾರಿ ಮಾಡಿರೋದು ಗೆಸ್ಟ್ಗಳೇ. ನೋಡಿ ಬೇಕಿದ್ರೆ ಸುದೀಪ್ ಸರು ಇದೇ ಹೇಳ್ತಾರೆ, ಬೂಡ ಎಲ್ಲಿ ರಾಂಗ್ ಆಯಿತು ಅದು ನಮ್ಮ ಗಿಲ್ಲಿಯಿಂದನೇ, ಬಟ್ ಅದನ್ನು ಕಂಟಿನ್ಯೂ ಮಾಡಿದ್ಯಾರು? ಅದು ಗೆಸ್ಟ್ಗಳು. ಸೊ ಗಿಲ್ಲಿಗೆ ಗೆಸ್ಟ್ಗಳು ಮಾಡ್ತಿರೋ ಎಲ್ಲ ಕಾಮಿಡಿ ಫನ್ ರೇಗ್ಸೋದು ಅದನ್ನು ಗಿಲ್ಲಿ ತಗೊಂಡು ಎಲ್ಲೂ ಕಂಪ್ಲೇಂಟ್ ಮಾಡ್ತಾ ಇಲ್ಲ ಅಂದಾಗ, ಗೆಸ್ಟ್ಗಳು ಹಾಗೇ ಇರಬೇಕು. ಇವ್ನು ಮಾಡೋ ರೋಸ್ಟ್ನೇ ಆಗಲಿ ಕಾಮಿಡಿನೇ ಆಗಲಿ ತಗೊಂಡು ಕಂಪ್ಲೇಂಟ್ ಮಾಡಬಾರ್ದು. ಬಟ್ ಇವರು ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ, ಅದು ತಪ್ಪಾಗಿರೋದು. ಕೊನೆಯದಾಗಿ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಮಿಸ್ಟೇಕ್ಸ್ ಇಬ್ಬರೂ ಮಾಡಿದ್ದಾರೆ.
ಬಟ್ ಮ್ಯಾಕ್ಸಿಮಮ್ ಅಂದರೆ ವೆಯ್ಟೇಜ್ ಆಫ್ ಮಿಸ್ಟೇಕು ಯಾರ ಕಡೆ ಇದೆ ಅಂದರೆ ಅದು ಗೆಸ್ಟ್ಗಳ ಕಡೆನೇ ಇದೆ. ನೀರು ಹಾಕೋದು ಅದು ತುಂಬ ವಿಯರ್ಡಾಗಿ ಅನಿಸುತ್ತೆ. ಅಂದರೆ ಲೈಕ್ ಫಿಲ್ಮಲ್ಲಿ ಕೇಡಿಗಳು ಹೀರೋಗಳಿಗೆ ಟಾರ್ಚರ್ ಕೊಡ್ತಾರಲ್ಲ, ನನಗೆ ಲಿಟ್ರಲಿ ಹಾಗೆ ಅನ್ನಿಸ್ತು. ಅದೇನೋ ಗೊತ್ತಿಲ್ಲ, ಗಿಲ್ಲಿ ಏನು ಮಾಡಿದ್ರು ಕರೆಕ್ಟು ಅಂತ ನಮ್ಗೆ ಅನಿಸ್ತಾ ಇದೆಯಾ ಏನೋ ಗೊತ್ತಿಲ್ಲ. ಓಕೆ, ನಿಮ್ಮ ಅಭಿಪ್ರಾಯನ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ನಿಮ್ಗೆ ಏನು ಅನ್ನಿಸ್ತಾ ಇದೆ ಅನ್ನೋದನ್ನ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್